ಹಾಯ್ ಎವ್ರಿವನ್, ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೀಕೀಸ್ ಟೇಬಲ್ ಆ್ಯಂಡ್ ಟೇಲ್ಸ್. ಇವತ್ತಿನ ವ್ಲಾಗ್ನಲ್ಲಿ ನನ್ನ ಸಿಂಪಲ್ ಮತ್ತು ಪೀಸ್ಫುಲ್ ದಿನನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಮನೆ ಕ್ಲೀನ್ ಮಾಡೋದು, ಟೇಸ್ಟಿ ಕುಕ್ಕಿಂಗ್ ಮತ್ತು ದೇವಸ್ಥಾನಕ್ಕೆ ಒಂದು ಪೀಸ್ಫುಲ್ ವಿಸಿಟ್. ಹಾಗಾದರೆ ವ್ಲಾಗ್ ಶುರು ಮಾಡೋಣ. ಎಲ್ರಿಗೂ ಕೂಡ ಕ್ಲೀನ್ ಮಾಡೋಕ್ಕೆ ಮೋಟಿವೇಶನ್ ಇರಲ್ಲ ಅಲ್ವಾ? ನನಗೂ ಕೂಡ ಹಾಗೆ ಆಗುತ್ತೆ. ಆದರೆ ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಎವ್ರಿಥಿಂಗ್ ಫೀಲ್ ಸೋ ಮಚ್ ಬೆಟರ್. ಯಾಕಂದರೆ ಯು ಫೀಲ್ ಸ್ಯಾಟಿಸ್ಫೈಡ್ ಅಲ್ವಾ ಮನೆ ಕ್ಲೀನ್ ಆಯಿತು ಅಂತ ಹೇಳಿ. ಏನಂದರೆ ಯಾವಾಗಲೂ ಲೈಫ್ ಪರ್ಫೆಕ್ಟ್ ಆಗಿರಲ್ಲ, ಆದರೆ ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಕ್ಲೀನ್ ಆಗಿರೋದು ತುಂಬ ಡಿಫ್ರೆನ್ಸ್ ಕೊಡುತ್ತೆ. ಕ್ಲೀನ್ ಸ್ಪೇಸ್ ಇದ್ದರೆ ಥಾಟ್ಸ್ ಕೂಡ ಕ್ಲಿಯರ್ ಆಗುತ್ತೆ, ಮೂಡ್ ಕೂಡ ಬೆಟರ್ ಆಗುತ್ತೆ. ಸೊ ಕ್ಲೀನಿಂಗ್ ಅಂದರೆ ಜಸ್ಟ್ ವರ್ಕ್ ಅಂತ ಅಂದ್ಕೋಬೇಡಿ, ಅದು ನಮ್ಮ ಇನ್ನರ್ ಪೀಸ್ ಆ್ಯಂಡ್ ಪಾಸಿಟಿವಿಟಿ ಕ್ರಿಯೇಟ್ ಮಾಡೋ ಒಂದು ಸ್ಮಾಲ್ ಹ್ಯಾಬಿಟ್. ಸೊ ಇವಾಗ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಯು ಆಲ್ ನೋ ಕಿಚನ್ ಇಸ್ ದ ಮೋಸ್ಟ್ ಮೆಸ್ಸಿಯಸ್ಟ್ ಪ್ಲೇಸ್. ಯಾಕಂದರೆ ಯಾವಾಗಲೂ ಅಲ್ಲೇ ತಾನೇ ಅಡುಗೆ ಮಾಡೋದು, ಅಡುಗೆ ಮಾಡ್ತಿರ್ತೀವಿ, ಕ್ಲೀನ್ ಮಾಡ್ತಾನೇ ಇರಬೇಕಾಗತ್ತೆ. ಮುಂಚೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಕಿಚನ್ ಇಟ್ಕೊತಿದ್ದೆ. ಆವಾಗ ನನಗೆ ಫುಲ್ ಟಯರ್ಡ್ ಆಗ್ತಿತ್ತು. ಬಟ್ ಈ ಸಲ ಏನಂದರೆ ಫಸ್ಟೇ ಕಿಚನ್ ಇಟ್ಕೊತಾ ಇದ್ದೀನಿ. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೇರೆ ಕೆಲಸ ಮಾಡ್ಬೋದು. ಇವಾಗ ಸ್ಟವ್ ಕ್ಲೀನ್ ಮಾಡ್ತಿದ್ದೀನಿ. ಸ್ಟವ್ ಕ್ಲೀನ್ ಮಾಡೋಕ್ಕೆ ನಾನೇನಿಲ್ಲ, ಸೋಪ್ ವಾಟರನ್ನು ಹಾಕ್ತೀನಿ, ಬಿಕಾಸ್ ಸ್ವಲ್ಪ ಡ್ರೈ ಆಗಿರುತ್ತಲ್ಲ ಅದಕ್ಕೋಸ್ಕರ. ಅದಾದಮೇಲೆ ವೆಟ್ ವೈಪ್ಸ್ ಇಲ್ಲ ವೆಟ್ ಕ್ಲಾತಿಂದ ಒರೆಸೋದು ಅಷ್ಟೇ. ಕಿಚನೆಲ್ಲ ಕ್ಲೀನಾಗಿದೆ. ಇವಾಗ ಬೇರೆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಏನಕ್ಕೆ ನಾನು ಇಷ್ಟು ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ವಾರಕ್ಕೊಂದ್ಸಲ ಮಾತ್ರ ಇಷ್ಟು ಡೀಪ್ ಕ್ಲೀನ್ ಮಾಡೋದು. ಅದಕ್ಕೋಸ್ಕರ ಡಸ್ಟ್ ಬೇಗ ಅಕ್ಯುಮುಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಒಂದು ವಾರಕ್ಕೊಂದ್ಸಲ ಮಾತ್ರ ಕ್ಲೀನ್ ಮಾಡ್ತೀನಿ. ಇವಾಗ ನನ್ನ ತಂಗಿ ರೂಮಲ್ಲಿರೋ ಸ್ಟಡಿ ಟೇಬಲ್ ಕ್ಲೀನ್ ಮಾಡ್ತಿದ್ದೀನಿ. ಎಷ್ಟು ಥಿಂಗ್ಸ್ ಇಟ್ಕೊಂಡಿದ್ದಾಳೆ ಅಲ್ವಾ, ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಬಟ್ ಅವಳಿಗೆ ಹೇಳಿದ್ರೆ ಏನು ಮಾಡ್ತಾಳೆ ಗೊತ್ತಾ, 1/2 hour to 1 hour ತೊಗೋತಾಳೆ ಕ್ಲೀನ್ ಮಾಡೋದಕ್ಕೆ. ಬಿಕಾಸ್ ಫುಲ್ಲು ಎಲ್ಲ ಅವಳು ಕಬೋರ್ಡು, ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಳೆ. ಅದಕ್ಕೆ ಟೈಮ್ ತೊಗೊಳುತ್ತೆ. ನಮ್ಮ ಅಮ್ಮಂಗೆ ಗಿಡಗಳಂದರೆ ತುಂಬ ಇಷ್ಟ. ಗಿಡ ಬೆಳೆಸೋದಂದರೆ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಬಟ್ ಮೇಂಟೈನ್ ಮಾಡಲ್ಲ. ಈ ಗಿಡಗಳಿಗೆ ಡಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ದೀಸ್ ಆರ್ ಆಲ್ ಮನಿ ಪ್ಲ್ಯಾಂಟ್ಸ್. ಈ ಮನಿ ಪ್ಲ್ಯಾಂಟ್ಸ್ನ ನೀರೊಳಗಡೆ ಇಟ್ಟು ಬೆಳೆಸ್ತಾ ಇದ್ದೀನಿ. ಇದಕ್ಕೆ ನೀವೇನಂದರೆ ಒಂದು ವಾರಕ್ಕೊಂದ್ಸಲ ನೀರು ಚೇಂಜ್ ಮಾಡಬೇಕಾಗತ್ತೆ. ಅದಾದಮೇಲೆ ಅದ್ರ ಮೇಲೆಲ್ಲ ಡಸ್ಟ್ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ. ಈ ಎಲ್ಲ ಮನಿ ಪ್ಲ್ಯಾಂಟ್ಸ್ನ ಒಂದು ಬ್ಲ್ಯಾಕ್ ಟೇಬಲ್ ಮೇಲೆ ಇಟ್ಟಿದ್ದೀವಿ. ಇಲ್ಲಿ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಬರುತ್ತೆ. ಈ ಪ್ಲ್ಯಾಂಟ್ಸ್ಗೆ ಇಂಡೈರೆಕ್ಟ್ ಸನ್ಲೈಟ್ ಇದ್ದರೆ ಸಾಕು. ಜೊತೆಗೆ ಒಂದು ಝೆಡ್ ಪ್ಲ್ಯಾಂಟ್ ಅಥವಾ ಝಿ ಪ್ಲ್ಯಾಂಟ್ ಅಂತ ಕರೀತಾರೆ, ಏನಂತ ಕರೀತಾರೆ ಅಂತ ಗೊತ್ತಿಲ್ಲ, ಅದನ್ನು ಇಟ್ಟಿದ್ದೀವಿ. ಇಫ್ ಯು ನೋ ದ್ಯಾಟ್ ಪ್ಲ್ಯಾಂಟ್ ನೇಮ್ ಪ್ಲೀಸ್ ಕಾಮೆಂಟ್ ಬಿಲೋ. ಇವಾಗ ಈ ಟಿ ವಿ ಕ್ಯಾಬಿನೆಟ್ ಕ್ಲೀನ್ ಮಾಡಿದ್ರೆ ಎಲ್ಲ ಕ್ಲೀನ್ ಮಾಡ್ದಂಗೆ. ಈ ಡೆಕಾರ್ಸ್ ಏನಂದರೆ ನಾನು ಚಿಕ್ಕ ವಯಸ್ಸಿಂದನೂ ಅಮ್ಮ ಇಟ್ಕೊಂಡಿದ್ದಾರೆ. ಎಲ್ಲ ಕ್ಲೀನ್ ಆಯಿತು. ಸೊ ಐ ಗಾಟ್ ಫ್ರೆಶನ್ ಅಪ್. ಇವಾಗ ಪೂಜೆ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ನಿ. ಹೂವೆಲ್ಲ ತೆಗೆದ್ಬಿಟ್ಟು ಟೆಂಪಲಿಗೆ ಹೋಗಬೇಕಲ್ಲ, ಸೊ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಟೆಂಪಲಿಗೆ ಹೋಗೋದು. ನನಗೆ ಈ ಥರ ದೇವ್ರ ಮನೆ ಎಲ್ಲ ಪೂಜೆ ಮಾಡಿ ಹೊಸಲು ಹೊರಿಸಿ ಅದಕ್ಕೆ ರಂಗೋಲಿ ಇಡೋದು ಅಂದರೆ ತುಂಬ ಇಷ್ಟ. ನನಗೇನು ಅಷ್ಟು ರಂಗೋಲಿ ಬಿಡೋಕ್ಕೆ ಬರಲ್ಲ, ಸಿಂಪಲ್ಲಾಗಿ ಬಿಡ್ತೀನಿ ಅಷ್ಟೇ. ದೀಪ ಹಚ್ಚಿ ಹೂ ಮುಡಿಸಿದ ಮೇಲೆ ಹೋಲ್ ಅಟ್ಮಾಸ್ಫಿಯರ್ ತುಂಬ ಕಾಮಾಗಿ ಫೀಲ್ ಆಗುತ್ತೆ. ಮನಸ್ಸಿಗೂ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಾಗೆ ಅನಿಸುತ್ತೆ. ಸಮ್ಟೈಮ್ಸ್ ಇಂಥ ಸ್ಮಾಲ್ ಮೂಮೆಂಟ್ಸ್ನೇ ನಮ್ಮ ಮೈಂಡ್ಗೆ ತುಂಬ ಪೀಸ್ಫುಲ್ ಕೊಡೋದು. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವಿ ಬಸ್ಸಲ್ಲಿ ಆ್ಯಕ್ಚುಲಿ ತುಂಬ ರಶ್ ಇತ್ತು. ಬಟ್ ಸಮ್ಟೈಮ್ಸ್ ನಂಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಅಮ್ಮ ಮತ್ತು ನಾನು ಒಂದು ಸ್ವೀಟ್ ಪ್ರಿಪೇರ್ ಮಾಡ್ತಾಯಿದ್ದೀವಿ.
ಇದನ್ನು ಗಿನ್ ಹಾಲು ಅಂತ ಕರೀತಾರೆ. ಇದರಲ್ಲಿ ನಾವು ಸ್ಟೀಮ್ ಮಾಡಿಬಿಟ್ಟು ಸ್ವೀಟ್ ಮಾಡ್ತಾಯಿದ್ದೀವಿ. ಈ ಹಾಲಲ್ಲಿ 2 ಥರ ಬರುತ್ತೆ. ಒಂದು ಯೆಲ್ಲೋ ಕಲರ್ ಇರುತ್ತೆ, ಇನ್ನೊಂದು ಲೈಟ್ ಯೆಲ್ಲೋ ಇರುತ್ತೆ. ಈ ಯೆಲ್ಲೋ ಕಲರ್ ಹಾಲಲ್ಲಿ ಮಾತ್ರ ನಾವು ಸ್ಟೀಮ್ ಮಾಡಿ ಸ್ವೀಟ್ ಮಾಡೋಕ್ಕಾಗೋದು. ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರದೊಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ನಾನು ಆಗಲೇ ಲೈಟ್ ಕಲರ್ ಎಲ್ಲೋ ಹಾಲಿರುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬೇರೆ ಥರ ಸ್ವೀಟ್ ಮಾಡ್ಬೋದು. ಅದನ್ನೊಂದು ಸಲ ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 20 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ, ಅಂದರೆ ಸ್ಟೀಮ್ ಮಾಡಬೇಕಾಗತ್ತೆ. ಸೊ 20 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ಫೋಕಿಂದ ಚೆಕ್ ಮಾಡಿ ಕುಕ್ ಆಗಿದೆಯಾ ಇಲ್ವಾ ಅಂತ. ಈ ಸ್ವೀಟ್ ಏನಂದರೆ ತುಂಬ ಸಾಫ್ಟಾಗಿರುತ್ತೆ. ತಿಂದಮೇಲೆ ನನಗೇನು ಅನಿಸ್ತು ಅಂದರೆ ಪನ್ನೀರ್ ಥರ ಫೀಲ್ ಕೊಡ್ತು ನನಗೆ. ಆ್ಯಂಡ್ ಇಟ್ ಆಲ್ಸೋ ವೆರಿ ಟೇಸ್ಟಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ಹೇಳಿ, ಓಕೆನಾ? ಅವತ್ತು ಥರ್ಸ್ಡೇ ಆಗಿದ್ದರಿಂದ ನಾನು ಮತ್ತು ಅಮ್ಮ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೊರಟ್ವಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.